ಎಲ್ಲಿಗೂ ನಮಸ್ಕಾರ. ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲಿ ಮಾರ್ಚ್ 29 ಭಾನುವಾರದಿಂದ ನಡೆಯತಕ್ಕಂಥ ಜೀನಿಯಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳನ್ನ ನಾನೀಗ ನಿಮ್ಮ ಮುಂದೆ ತಂದಿದ್ದೇನೆ. ಆ ಪ್ರಶ್ನೆಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂದ್ರೆ ನಾಳೆ ನಡೀತಕ್ಕಂಥ ಒಂದು ಜೀನಿಯಸ್ ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಎಕ್ಸಾಮ್ ಅಲ್ಲಿ ಅಂತಹ ಆ ರೀತಿ ನಾನು ಕೆಲವೊಂದು ಸಂಭವನೀಯ ಪ್ರಶ್ನೆಗಳನ್ನ ಈಗ ನಿಮ್ಮ ಮುಂದೆ ತಂದಿದ್ದೇನೆ. ಈಗ ಒಂದೊಂದಾಗಿ ಆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಹಾಗಿದೆ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಒಂದೇ ಮಾತ್ರಂ ಗೀತೆಯನ್ನ ಬರೆದವರು ಯಾರು ಅಂತೇಳಿ ಕ್ವಶನ್ ಇದೆ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂತ ನೋಡೋಣ. ಮೊದಲನೇ ಅಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅಂತ ಕೊಟ್ಟಿದ್ದಾರೆ. ಅದು ತಪ್ಪಾದ ಉತ್ತರ ಆಗುತ್ತೆ. ಯಾಕೆಂದ್ರೆ ಅವರು ಮಹಾತ್ಮ ಗಾಂಧೀಜಿ ಅನ್ನೋದು ಒಂದೇ ಮಾತ್ರಂ ಗೀತೆಯನ್ನ ಬರೆದಿಲ್ಲ. ನೆಕ್ಸ್ಟ್ ಕ್ವಶನ್ ಅಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಗಂಗೂಬಾಯ್ ಹಾನ್ಗಲ್ ಅಂತಿದೆ. ಅದು ಕೂಡ ಸರಿಯಾದ ಉತ್ತರ ಆಗಲ್ಲ. ಯಾಕಂದ್ರೆ ಗಂಗೂಬಾಯ್ ಹಾನ್ಗಲ್ ಆಕಿ ಒಬ್ಬ ಹಿಂದೂಸ್ತಾನಿ ಸಂಗೀತಗಾರ್ತಿ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅಲ್ಲಿ ರವೀಂದ್ರನಾಥ ಟ್ಯಾಗೂರ್ ಅಂತಿದೆ. ಅವ್ರು ಕೂಡ ಆಗಲ್ಲ. ಯಾಕೆಂದ್ರೆ ಅವರು ನಮ್ಮ ದೇಶದ ರಾಷ್ಟ್ರಗೀತೆಯನ್ನ ಬರೆದಿರ್ತಕ್ಕಂಥ ಕವಿ ಆಗ್ತಾರೆ. ಹಾಗಿದ್ಲಿ ಸರಿಯಾದ ಉತ್ತರ ನಮ್ಮ ದೇಶದ ನಾಡಗೀತೆ ಆಗಿರ್ತಕ್ಕಂಥ ಒಂದೇ ಮಾತರಂ ಗೀತೆಯನ್ನ ಬರೆದ ಕವಿ ಯಾರಪ್ಪ ಅಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ ಬಂಕಿಮಚಂದ್ರ ಚಟರ್ಜಿ. ಅಲ್ಲಿ ಇನ್ನು ಮುಂದೆ ಚಟರ್ಜಿ ಅಂತ ಬರಬೇಕಾಗಿತ್ತು, ಬಂದಿಲ್ಲ. ಅದು ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂದ್ರೆ ಬಂಕಿಮಚಂದ್ರ ಚಟರ್ಜಿ ಅನ್ನೋದು ಸರಿಯಾದ ಉತ್ತರ. ಅಂದ್ರೆ ಇಲ್ಲಿ ನಮ್ಮ ದೇಶದ ನಾಡಗೀತೆಯನ್ನ ಅಂದ್ರೆ ಒಂದೇ ಮಾತರಂ ಗೀತೆಯನ್ನ ಬರೆದವರು ಯಾರಪ್ಪ ಅಂದ್ರೆ ಬಂಕಿಮಚಂದ್ರ ಚಟರ್ಜಿ. ನೆಕ್ಸ್ಟ್ ಕ್ವಶನ್, ಎರಡನೇ ಪ್ರಶ್ನೆ, ಕನ್ನಡದ ಮೊದಲ ವಚನಕಾರ ಯಾರು? ಅಂದ್ರೆ ನಮ್ಮ ಕನ್ನಡದ ಮೊದಲ ವಚನಕಾರ, ವಚನಗಳನ್ನ ಬರೆದ ಮೊದಲ ಕವಿ ಯಾರಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೇವರ ದಾಸಿಮಯ್ಯ. ಇದು ಸರಿಯಾದ ಉತ್ತರ. ದೇವರ ದಾಸಿಮಯ್ಯಗೆ ನಾವು ಇನ್ನೊಂದು ಹೆಸರು ಜೇಡರ ದಾಸಿಮಯ್ಯ ಅಂತಾನೂ ಕೂಡ ಕರಿತೀವಿ. ಹಾಗಿದ್ರೆ ಈ ದೇವರ ದಾಸಿಮಯ್ಯನವರ ಒಂದು ಅಂಕಿತನಾಮ ಇದೆ. ಹಾಗಿದ್ರೆ ಅವರ ಒಂದು ಅಂಕಿತನಾಮ ಯಾವುದು? ಅವರ ಅಂಕಿತನಾಮ ಬಂದ್ಬಿಟ್ಟು ರಾಮನಾಥ. ದೇವರ ದಾಸಿಮಯ್ಯನವರ ಒಂದು ಅಂಕಿತನಾಮ ರಾಮನಾಥ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ನಮ್ಮ ಕನ್ನಡದ ಪ್ರಮುಖ ಒಬ್ಬ ವಚನಗಾರ ಆಗಿರ್ತಕ್ಕಂಥ ಬಸವಣ್ಣ. ಹಾಗಿದ್ರೆ ಇವರ ಒಂದು ಅಂಕಿತನಾಮ ಯಾವ್ದಾಗುತ್ತಪ್ಪ ಅಂತ ಕೇಳಿದ್ರೆ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಅಂಕಿತನಾಮ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಆಪ್ಷನ್ ಏನಿದಪ್ಪ ಅಂದ್ರೆ ಅಕ್ಕ ಮಹಾದೇವ ಅಂತ ಇದೆ. ಅದು ತಪ್ಪು. ಅಕ್ಕ ಮಹಾದೇವಿ ಅಂತ ಆಗ್ಬೇಕಾಗಿತ್ತು. ಇವರು ನಮ್ಮ ಕನ್ನಡದ ಮೊದಲ ವಚನಗಾರ್ತಿ. ನೋಡಿ, ಕನ್ನಡದ ಮೊದಲ ವಚನಗಾರ್ತಿ ಯಾರಪ್ಪ ಅಂದ್ರೆ ಅದು ಅಕ್ಕ ಮಹಾದೇವಿ ಆಗ್ತಾರೆ. ಹಾಗಿದ್ರೆ ಇವರ ಒಂದು ಅಂಕಿತನಾಮ ಬಂದ್ಬಿಟ್ಟು ಚೆನ್ನಮಲ್ಲಿಕಾರ್ಜುನ. ಚೆನ್ನಮಲ್ಲಿಕಾರ್ಜುನ ಅಂದ್ರೆ ಅಕ್ಕ ಮಹಾದೇವಿಯ ಒಂದು ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ ಆಗುತ್ತೆ. ಅದೇ ರೀತಿ ನಮ್ಮ ಕನ್ನಡದಲ್ಲಿ ಹಲವಾರು ಒಂದು ವಚನಗಾರ ಮತ್ತು ವಚನಗಾರ್ತಿಯರು ಕೂಡ ಕಂಡು ಬರ್ತಾರೆ. ಅವರ ಒಂದು ಅಂಕಿತನಾಮ ಕೂಡ ಈಗ ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಕನಕದಾಸರು ಅಂತ ಬರ್ತಾರೆ. ಅವರ ಒಂದು ಅಂಕಿತನಾಮ ಬಂದ್ಬಿಟ್ಟು ಕಾಗಿನೆಲೆ ಆದಿಕೇಶವ. ನೆಕ್ಸ್ಟ್ ಪುರಂದರದಾಸರು ಅಂತ ಬರ್ತಾರೆ. ಅವರ ಒಂದು ಅಂಕಿತನಾಮ ಪುರಂದರ ವಿಠಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಆದಕಿ ಲಕ್ಕಮ್ಮ ಅವರದ್ದು ಅಂಕಿತನಾಮ ಅಮರೇಶ್ವರ ಲಿಂಗ. ಅದೇ ರೀತಿ ಅಲ್ಲಮ ಪ್ರಭು ಇವರ ಒಂದು ಅಂಕಿತನಾಮ ಗುಹೇಶ್ವರ. ನಾಳೆ ನಿಮಗೆ ನಡೀತಕ್ಕಂಥ ಒಂದು ಜೀನಿಯಸ್ ಪರೀಕ್ಷೆಯಲ್ಲಿ ಈ ರೀತಿ ವಚನಗಾರರಿಗೆ ಸಂಬಂಧಪಟ್ಟಂತ ಒಂದು ಅಂಕಿತನಾಮ ನಿಮಗೆ ಬಂದೇ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡ್ರಿ. ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಾಗಿದ್ರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಕಂಪ್ಯೂಟರ್ನ ಜನಕ ಯಾರು? ಅಂದ್ರೆ ಕಂಪ್ಯೂಟರ್ನ ಕಂಡುಹಿಡಿದವರು ಯಾರು ಅಥವಾ ಅದನ್ನ ಅನ್ವೇಷಣೆ ಮಾಡಿದವರು, ಸಂಶೋಧನೆ ಮಾಡಿದವರು ಯಾರಂತ ಇಲ್ಲಿ ಕ್ವಶನ್ ಇದೆ. ಕಂಪ್ಯೂಟರ್ಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ಗಣಕಯಂತ್ರ ಅಂತ ಕರಿತೀವಿ. ಹಾಗಿದ್ರೆ ಅದನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರಂತ ಹೇಳಿ ಈಗ ನಿಮ್ಗೆ ಕ್ವಶನ್ ಇದೆ. ಸರಿಯಾದ ಉತ್ತರ ಯಾವ್ದಾಗುತ್ತೆ ನೋಡೋಣ. ಆಗಿದೆ ನೋಡಿಲಿ,
ಕಂಪ್ಯೂಟರ್ನ ಜನಕ ಅಂದ್ರೆ ಕಂಪ್ಯೂಟರ್ನ ಪಿತಾಮಹ ಯಾರು ಆಗ್ತಾರಪ್ಪ ಅಂದ್ರೆ ಇಲ್ಲಿ ಜಿ ಮಾರ್ಕೋನಿ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾದ ಉತ್ತರ. ಯಾಕಂದ್ರೆ ಜಿ ಮಾರ್ಕೋನಿ ಅವರು ಏನನ್ನ ಕಂಡುಹಿಡಿತಾರಪ್ಪ ಅಂದ್ರೆ ಅವರು ರೇಡಿಯೋ ಕಂಡುಹಿಡಿತಾರೆ. ಅಂದ್ರೆ ರೇಡಿಯೋಗೆ ನಾವು ಕನ್ನಡದಲ್ಲಿ ಆಕಾಶವಾಣಿ ಅಂತ ಕರಿತೀವಿ. ಅದನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಜಿ ಮಾರ್ಕೋನಿ. ಇಲ್ಲಿ ತಪ್ಪು ಕೊಟ್ಟಿದ್ದಾರೆ. ಅದು ಮಾರ್ಕೋನಿ ಅಂದ್ರೆ ಏನು, ಇಲ್ಲಿ ಅರ್ಕಾವಳಿ ಬರ್ಬೇಕಾಗಿತ್ತು, ಅದು ಮಾರ್ಕೋನಿ ಅಂತ ಆಗಿದೆ. ತಪ್ಪಾಗಿದೆ. ಸರಿಯಾದ ಉತ್ತರ ಜಿ ಮಾರ್ಕೋನಿ. ನೆಕ್ಸ್ಟ್ ಕ್ವಶನ್ ನೋಡಿಲಿ. ನೆಕ್ಸ್ಟ್ ಆಪ್ಷನ್ ಏನಿದೆಪ್ಪ ಅಂದ್ರೆ ಇಲ್ಲಿ ಗ್ರಹಾಂ ಬೆಲ್ ಅಂತಿದೆ. ಇದು ಕೂಡ ತಪ್ಪಾದ ಆಪ್ಷನ್. ಯಾಕಂದ್ರೆ ಗ್ರಹಾಂ ಬೆಲ್ ಏನ್ ಕಂಡುಹಿಡಿತಾನಪ್ಪ ಅಂದ್ರೆ ಆತ ದೂರವಾಣಿ ಮೀನ್ಸ್ ಟೆಲಿಫೋನ್ ಅಂತ ಕರಿತೀವಿ ನಾವು. ಅದನ್ನು ಕಂಡುಹಿಡಿಯತಕ್ಕಂಥ ವಿಜ್ಞಾನ ಯಾರಪ್ಪ ಅಂದ್ರೆ ಗ್ರಹಾಂ ಬೆಲ್. ಅದೇ ರೀತಿ ನೆಕ್ಸ್ಟ್ ಆಪ್ಷನ್, ಥರ್ಡ್ ಆಪ್ಷನ್ ಏನಿದೆ ಚಾರ್ಲ್ಸ್ ಬ್ಯಾಬೆಲ್ ಅಂತ ಕೊಟ್ಟರೆ ಅದು ತಪ್ಪು. ಯಾಕಂದ್ರೆ ಇಲ್ಲಿ ಚಾರ್ಲ್ಸ್ ಬ್ಯಾಬೆಲ್ ಆಗಬಾರ್ದಿತ್ತು, ಇದು ಬ್ಯಾಬೇಜ್ ಆಗಬೇಕಾಗಿತ್ತು. ಅಂದ್ರೆ ಕಂಪ್ಯೂಟರ್ನ ಜನಕ ಅಂದ್ರೆ ಕಂಪ್ಯೂಟರ್ನ 1837ರಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಅನ್ವೇಷಣೆ ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಆಗ್ತಾರೆ. ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಚಾರ್ಲ್ಸ್ ಬ್ಯಾಬೇಜ್. ಹಾಗೆ ಆರ್ಕಿಮಿಡಿಸ್ ಕೂಡ ಅವ್ರು ಕೂಡ ಒಬ್ಬ ವಿಜ್ಞಾನಿ. ಅದೇ ರೀತಿ ನಮ್ಮ ವಿಜ್ಞಾನದಲ್ಲಿ ಹಲವಾರು ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮದಾಗಿರ್ತಕ್ಕಂಥ ಒಂದು ನಮ್ಮ ವಿಜ್ಞಾನಕ್ಕೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮದಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡ್ತಾ ಬಂದಿದ್ದಾರೆ. ಈಗ ಉದಾಹರಣೆ ನೋಡ್ರಿ, ಥಾಮಸ್ ಅಲ್ವಾ ಎಡಿಸನ್ ಅವರೊಬ್ಬ ಪ್ರಮುಖ ವಿಜ್ಞಾನಿ ಆದ್ರು. ಯಾಕಪ್ಪ ಅಂದ್ರೆ ಅವರು ಬೆಳಕನ್ನು ನೀಡ್ತಕ್ಕಂಥ ವಿದ್ಯುತ್ ದೀಪ ಅಂದ್ರೆ ಬಲ್ಬ್ ಅನ್ನು ಕಂಡುಹಿಡಿತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ಅದು ಥಾಮಸ್ ಅಲ್ವಾ ಎಡಿಸನ್. ಅದೇ ರೀತಿ ಜಾನ್ ಗೂಟೆನ್ಬರ್ಗ್ ಅಂತ ಬರ್ತಾರೆ. ಅವ್ರು ಏನ್ ಕಂಡುಹಿಡಿದ್ರಪ್ಪ ಅಂದ್ರೆ ಮುದ್ರಣ ಯಂತ್ರ ಅಂದ್ರೆ ನಾವು ಇಂಗ್ಲಿಷ್ನಾಗ ಅದನ್ನ ಪ್ರಿಂಟಿಂಗ್ ಪ್ರೆಸ್ ಅಂತ ಕರಿತೀವಿ. ಅದನ್ನ ಕಂಡುಹಿಡಿತಕ್ಕಂಥ ವಿಜ್ಞಾನಿ ಜಾನ್ ಗೂಟೆನ್ಬರ್ಗ್. ಅದೇ ರೀತಿ ದೂರದರ್ಶನ ಮೀನ್ಸ್ ಟಿವಿನ ಯಾರು ಕಂಡುಹಿಡಿದ್ರಾಗಿದ್ರೆ ಜಾನ್ ಲೋಗಿ ಬಯಾರ್ಡ್ ಅಂದ್ರೆ ಜಾನ್ ಎಲ್ ಬಯಾರ್ಡ್ ಅಂತ ನಾವು ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ದೂರದರ್ಶಕ ಅಂತ ಬರುತ್ತೆ. ಅದನ್ನ ಕಂಡುಹಿಡಿತಕ್ಕಂಥ ವಿಜ್ಞಾನಿ ಗೆಲಿಲಿ. ನೆಕ್ಸ್ಟ್ ಸೈಕಲ್ ನ ಕಂಡುಹಿಡಿದ್ದು ಮ್ಯಾಕ್ ಮಿಲನ್ ಅಂತ ಬರುತ್ತೆ. ಅದೇ ರೀತಿ ವಿಮಾನ ಕಂಡುಹಿಡಿದವರು ರೈಟ್ ಸಹೋದರರು. ನೆಕ್ಸ್ಟ್ ರೆಫ್ರಿಜರೇಟರ್ ಕಂಡುಹಿಡಿದ್ದು ಜೇಮ್ಸ್ ಹ್ಯಾರಿಸನ್. ನೆಕ್ಸ್ಟ್ ಹಲವಾರು ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅದೇ ರೀತಿ ನೋಡ್ರಿ ಸರ್ ಸಿ ವಿ ರಾಮನ್ ಭಾರತದ ಪ್ರಖ್ಯಾತ ವಿಜ್ಞಾನಿ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳಕಿನ ಚದುರುವಿಕೆ ಅಂತಕ್ಕಂಥ ಒಂದು ಪರಿಣಾಮವನ್ನ ಕಂಡುಹಿಡಿತಕ್ಕಂಥ ವಿಜ್ಞಾನಿ. ಅವರ ಹುಟ್ಟುಹಬ್ಬವನ್ನ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ನೋಡ್ರಿ ಫೆಬ್ರವರಿ 28. ಫೆಬ್ರವರಿ 28 ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ವಿಜ್ಞಾನ ದಿನ ಅಂದ್ರೆ ನ್ಯಾಷನಲ್ ಸೈನ್ಸ್ ಡೇ. ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಫೆಬ್ರವರಿ 28 ನಾವು ಆಚರಣೆ ಮಾಡ್ತೀವಿ ಅವರ ಹುಟ್ಟುಹಬ್ಬವನ್ನ. ಆಗಿದೆ. ನೆಕ್ಸ್ಟ್ ಕ್ವಶನ್ ಹೋಗೊಂಡ್ರೆ ಹಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, 4ನೇ ಕ್ವಶನ್ ಏನಿದಪ್ಪ ಅಂದ್ರೆ ಕಲ್ಲನ್ನು ಮೇಲಕ್ಕೆ ಎಸೆದಾಗ ಮತ್ತೆ ಭೂಮಿಗೆ ಬೀಳುತ್ತದೆ, ಇದಕ್ಕೆ ವೈಜ್ಞಾನಿಕ ಕಾರಣ ಅಂತ ಕೇಳಿದ್ದಾರೆ. ನೋಡಿ, ಈಗ ಯಾವುದೇ ಒಂದು ವಸ್ತುವನ್ನ ನಾವು ಭೂಮಿಯಿಂದ ಮೇಲಕ್ಕೆ ಎಸೆದಾಗ ಮತ್ತೆ ಅದು ಭೂಮಿಯನ್ನ ಮತ್ತೆ ಮರಳಿ ಭೂಮಿಗೆ ಬರುತ್ತದೆ. ಅದಕ್ಕ ಒಂದು ಸೈಂಟಿಫಿಕ್ ರೀಸನ್ ಅಂತ ಕೇಳಕತ್ತಾರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ನೋಡಿ ಭಾರವಾಗಿರುತ್ತದೆ. ತಪ್ಪು. ನೋಡಿ, ಯಾವುದೇ ಅದು ವಸ್ತು ಭಾರನಾಗಿರ್ಲಿ ಅಥವಾ ಹಗುರವಾಗಿರ್ಲಿ, ನಾವು ಯಾವುದೇ ವಸ್ತುವನ್ನ ಭೂಮಿಯಿಂದ ಮೇಲಕ್ಕೆ ಎಸೆದಾಗ ಮತ್ತೆ ಅದು ಭೂಮಿಯ ಕಡೆ ಮರಳಲು ಕಾರಣ ಏನಪ್ಪ ಅಂದ್ರೆ ಭೂಮಿಗೆ ಒಂದು ಗುರುತ್ವಾಕರ್ಷಣ ಬಲ ಇದೆ. ಅಂದ್ರೆ ಅದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ಏನಾಗುತ್ತೆ, ನಾವು ಯಾವುದೇ ವಸ್ತುವನ್ನ ಭೂಮಿಯಿಂದ ಎಸೆದಾಗ ಮತ್ತೆ ಅದು ಏನ್ ಮಾಡುತ್ತೆ ಭೂಮಿಗೆ ತಲುಪುತ್ತೆ. ಕಾರಣ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಅದಕ್ಕೆ ಯಾವ್ದಾಗುತ್ತಪ್ಪ ಅಂದ್ರೆ ಗುರುತ್ವಾಕರ್ಷಣ ಬಲ. ಹಾಗೆ ಯಾಕೆ ಕಂಡಿದ್ವಿ ಗುರುತ್ವಾಕರ್ಷಣ ಬಲನ? ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಸರ್ ಐಸಾಕ್ ನ್ಯೂಟನ್. ಅಂದ್ರೆ ಗುರುತ್ವಾಕರ್ಷಣ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅಂತೇಳಿ ತೋರಿಸಿಕೊಟ್ಟ ವಿಜ್ಞಾನಿ ಯಾರಪ್ಪ ಅಂದ್ರೆ ಸರ್ ಐಸಾಕ್ ನ್ಯೂಟನ್. ನೆಕ್ಸ್ಟ್ ಅಂದ್ರೆ ಭೂಮಿಗೆ ಗುರುತ್ವಾಕರ್ಷಣ ಬಲ ಇರೋದ್ರಿಂದ ಯಾವುದೇ ವಸ್ತು ಮೇಲೆ ಹೋದ್ರು ಕೂಡ ಅದು ಮತ್ತೆ ಏನ್ ಮಾಡುತ್ತೆ ಭೂಮಿನ ಬಂದು ತಲುಪುತ್ತೆ. ಆಗ ತೋರಿಸಿಕೊಟ್ಟ ವಿಜ್ಞಾನ ಏನಪ್ಪ ಅಂದ್ರೆ ಅದು ಸರ್ ಐಸಾಕ್ ನ್ಯೂಟನ್ ಆಗ್ತಾರೆ. ನೆಕ್ಸ್ಟ್ ಕ್ವಶನ್, ಕೊನೆಯ ಪ್ರಶ್ನೆ, ಸೂರ್ಯನನ್ನ ಹೊರತುಪಡಿಸಿ ಭೂಮಿಗೆ ಅತ್ಯಂತ ಹತ್ತಿರವಿರ್ತಕ್ಕಂಥ ನಕ್ಷತ್ರ ಯಾವ್ದಂತ ಹೇಳಿ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡ್ರಿ, ಈಗ ಭೂಮಿಗೆ ಅತಿ ಸಮೀಪದಲ್ಲಿರೋ ನಕ್ಷತ್ರ ಯಾವ್ದಾಗುತ್ತಪ್ಪ ಅನ್ನೋದು ಸೂರ್ಯ ಆಗುತ್ತೆ. ಅದೇ ರೀತಿ ಸೂರ್ಯನಿಗೆ ಸಮೀಪದಲ್ಲಿರ್ತಕ್ಕಂಥ ನಕ್ಷತ್ರ ಯಾವ್ದಾಗುತ್ತಪ್ಪ ಅನ್ನೋದು ಪ್ರಾಕ್ಸಿಮಾ ಸೆಂಟರಿ ಆಗುತ್ತೆ. ಅದೇ ರೀತಿ ಕ್ವಶನ್ ಏನ್ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಗೊಂದಲ ಮಾಡಿದ್ದಾರೆ. ಏನಾಗಬೇಕಪ್ಪ ಅನ್ನೋದು ಸೂರ್ಯನನ್ನ ಹೊರತುಪಡಿಸಿ ಭೂಮಿಗೆ ಅತ್ಯಂತ ಹತ್ತಿರವಿರ್ತಕ್ಕಂಥ ನಕ್ಷತ್ರ ಯಾವ್ದಾಗುತ್ತೆ ಅಂದ್ರೆ ಸೂರ್ಯನಿಗೆ ಯಾವ್ದು ಸಮೀಪದಲ್ಲಿದೆಲ್ಲ ಅದೇ ಏನಾಗುತ್ತೆ ಭೂಮಿಯ ಕೂಡ ಸಮೀಪದಲ್ಲಿರ್ತಕ್ಕಂಥ ನಕ್ಷತ್ರ ಆಗುತ್ತೆ. ಅದು ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ 2 ಪ್ರಾಕ್ಸಿಮಾ
ಸೆಂಟಾರಿ, ಇದು ಸೆಂಚೌರಿ ಅಂತ ಕೊಟ್ಟಾರೆ, ತಪ್ಪು. ಅದೇನಾಗಬೇಕಿತ್ತಪ್ಪ ಅಂದ್ರೆ ಪ್ರಾಕ್ಸಿಮಾ. ಪ್ರಾಕ್ಸಿಮಾ ಸೆಂಟಾರಿ ಅಂತ ಆಗ್ಬೇಕಾಗಿತ್ತು. ಇದು ಸೂರ್ಯನಿಗೆ ಸಮೀಪದಲ್ಲಿರೋದು ಕೂಡ ಆಗುತ್ತೆ. ನೆಕ್ಸ್ಟ್ ಭೂಮಿಗೆ ಅತಿ ಸಮೀಪದಲ್ಲಿರತಕ್ಕಂತ ಎರಡನೇ ನಕ್ಷತ್ರ ಕೂಡ ಆಗುತ್ತೆ. ಹಾಗೆ ಇಲ್ಲಿ ಸೀರಿಯಸ್ ಅಂತ ಕೊಟ್ಟಾರೆ, ಅದು ಏನಾಗುತ್ತೆ ಆಗಿದ್ರೆ ಅದು ಒಂದು ಕ್ಷುದ್ರ ಗ್ರಹ. ಅದೊಂದು ಕ್ಷುದ್ರ ಗ್ರಹ ಅಂತ ಕರಿತೀವಿ ನಾವು. ಅಂದ್ರೆ ಇದು ಯಾವ ಒಂದು ಗ್ರಹಗಳ ಮಧ್ಯೆ ಕಂಡು ಬರ್ತಪ್ಪ ಅಂತ ಕೇಳಿದ್ರೆ ಮಂಗಳ ಮತ್ತೆ ಗುರು. ಮಂಗಳ ಮತ್ತು ಗುರುಗಳ ನಡುವೆ ಏನ್ ಕಂಡು ಬರ್ತಪ್ಪ ಅಂದ್ರೆ ಕ್ಷುದ್ರ ಗ್ರಹಗಳಂತ ಕಂಡು ಬರ್ತಾವ. ಅದು ಒಂದು ಸೀರಿಯಸ್ ಅನ್ನೋದು ಅದು ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಕ್ಷುದ್ರ ಗ್ರಹ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪೋಲ್ ಸ್ಟಾರ್ ಅಂತ ಕೊಟ್ಟರೆ ಅದು ಯಾವ್ದು ಸಂಬಂಧ ಪಡಂಗಿಲ್ಲ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಆಪ್ಷನ್ ಏನಿದಪ್ಪ ಅಂದ್ರೆ ಬಿಟಲ್ ಗೀಸ್ ಅಂತ ಕೊಟ್ಟಾರೆ. ಇದು ಏನಾಗುತ್ತಪ್ಪ ಅಂದ್ರೆ ನಮ್ಮ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ನಕ್ಷತ್ರ ಯಾವ್ದದು ಬಿಟಲ್ ಗೀಸ್. ಹಾಗಿದ್ರೆ ಭೂಮಿ ಮತ್ತು ಸೂರ್ಯನ ನಡುವೆ ಇರ್ತಕ್ಕಂತ ಅಂತರ ಎಷ್ಟಿದೆಪ್ಪ ಅಂದ್ರೆ 150 ಮಿಲಿಯನ್ ಚದರ ಕಿಲೋಮೀಟರ್ ಏನಿದೆಪ್ಪ ಅಂದ್ರೆ ನಮ್ಮ ಭೂಮಿ ಮತ್ತು ಸೂರ್ಯನಿಗೆ ಇರ್ತಕ್ಕಂತ ದೂರ. ಸೂರ್ಯನ ನಿಜವಾದ ಬಣ್ಣ ಬಂದ್ಬಿಟ್ಟು ಅದು ಬಿಳಿ ಆಗಿರುತ್ತೆ. ಸೂರ್ಯನಲ್ಲಿ 2 ಅನಿಲಗಳು ಬರ್ತಾವ, ಮುಖ್ಯವಾಗಿ ಒಂದು ಹೀಲಿಯಂ, ಇನ್ನೊಂದು ಹೈಡ್ರೋಜನ್. ಈಗ ಸೂರ್ಯನ ಬೆಳಕು ಭೂಮಿಯನ್ನ ತಲುಪಬೇಕಪ್ಪ ಅಂದ್ರೆ ಅದು 8 ನಿಮಿಷ 16 ಸೆಕೆಂಡ್ ನ ತೆಗೆದುಕೊಳ್ಳುತ್ತೆ. ನೋಡಿ, ಈಗ ನಾವು ಸೂರ್ಯನ ಸುತ್ತ ಏನ್ ಮಾಡ್ತಕ್ಕಂಥಪ್ಪ ಅಂದ್ರೆ ಎಲ್ಲಾ ಗ್ರಹಗಳು ಸುತ್ತಾಕತ್ತಾವ. ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸೌರಮಂಡಲ, ಸೌರವ್ಯೂಹ. ಇಂಗ್ಲಿಷ್ ನಲ್ಲಿ ಅವತ್ತ ನಾವು ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಸೂರ್ಯನ ಪರಿವಾರವನ್ನ, ಸೂರ್ಯನ ಕುಟುಂಬವನ್ನ ನಾವೇನಂತ ಕರಿತೀವಿ ಸೌರವ್ಯೂಹ ಅಥವಾ ಸೌರಮಂಡಲ. ಹಾಗಿದ್ರೆ ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿದಾವೆ, 173 ಉಪಗ್ರಹಗಳಿದಾವೆ. ಹಾಗಿದ್ರೆ ನಮ್ಮ ಸೌರಮಂಡಲದಲ್ಲಿ ಬರ್ತಕ್ಕಂಥ ಗ್ರಹಗಳನ್ನ ಈಗ ಅನುಕ್ರಮವಾಗಿ ನೋಡೋಣ. ಮೊದಲನೇದಾಗಿ ಬಂದ್ಬಿಟ್ಟು 8 ಗ್ರಹಗಳಿದಾವೆ. ಮೊದಲನೇದು ಬಂದ್ಬಿಟ್ಟು ಬುಧ, ಎರಡನೇದು ಶುಕ್ರ, ಮೂರನೇದು ಭೂಮಿ, ಮಂಗಳ, ನೆಕ್ಸ್ಟ್ ಗುರು, ಶನಿ, ಯುರೇನಸ್, ಕೊನೆಯದಾಗಿ ನೆಪ್ಚೂನ್. ಈ ತರಗತಿಯಲ್ಲಿ ಸದ್ಯಕ್ಕೆ ಇಷ್ಟು ಇರಲಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಕೆಲವೊಂದು ಕ್ವಶನ್ಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ಎಲ್ರಿಗೂ ಧನ್ಯವಾದಗಳು.